ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಎಲ್ಲ ವೀಕ್ಷಕರಿಗೂ ವಿಶ್ವಾವಸು ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಕನ್ನಡ ಚಿತ್ರರಂಗದ ಭೀಷ್ಮ ಜಿ.ವಿ. ಅಯ್ಯರ್ ಅವರನ್ನು ಕುರಿತಂತೆ ಒಂದು ಸಂಚಿಕೆ ಪ್ರಸಾರವಾಗಿದೆ. ಇನ್ನಷ್ಟು ಸಂಚಿಕೆಗಳು ಪ್ರಸಾರವಾಗುತ್ತೆ. ಅಯ್ಯರ್ ಅವರು ಕನ್ನಡದಲ್ಲಿ ನಿರ್ದೇಶನ ಮಾಡಿದಂಥ ಒಂದು ವಿಶಿಷ್ಟವಾದ ಚಿತ್ರ ಹಂಸಗೀತೆ. 1975ರಲ್ಲಿ ತೆರೆಗೆ ಬಂದ ಆ ಚಿತ್ರಕ್ಕೆ ಕಾಕತಾಳೀಯವಾಗಿ ಈ ವರ್ಷ 50 ವರ್ಷಗಳು ತುಂಬ್ತಾ ಇದೆ. ಅಯ್ಯರ್ ಅವರನ್ನು ಕುರಿತ ಸಂಚಿಕೆಯನ್ನು ಮಾಡುವಾಗಲೇ ಈ ಒಂದು ಸಂದರ್ಭ ಒದಗಿ ಬಂದಿರೋದ್ರಿಂದ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಹಂಸಗೀತೆ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಹೇಳ್ತೀನಿ. ಇತ್ತೀಚೆಗೆ ತಾನೇ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿರುವಂಥ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾದ ಅನಂತನಾಗ್ ಅವರು ಈ ಚಿತ್ರದ ನಾಯಕರು. 1973ರಲ್ಲಿ ಅನಂತನಾಗ್ ಅವರು ಸಂಕಲ್ಪ ಚಿತ್ರದ ಒಂದು ಪಾತ್ರದೊಂದಿಗೆ ಕನ್ನಡ ಬೆಳ್ಳಿತೆರೆಗೆ ಪರಿಚಿತರಾಗ್ತಾರೆ. ಅದಾದ ಮೇಲೆ 1975ರಲ್ಲಿ 2 ಚಿತ್ರಗಳು ತೆರೆಗೆ ಬರುತ್ತೆ. ಒಂದು ದೇವರ ಕಣ್ಣು, ಮತ್ತೊಂದು ಹಂಸಗೀತೆ. ಈ 2 ಚಿತ್ರಗಳ ಚಿತ್ರೀಕರಣ ಏಕಕಾಲಕ್ಕೆ ನಡೀತಾ ಇರುತ್ತೆ. ಹಂಸಗೀತೆ ಚಿತ್ರದ ಸಲುವಾಗಿ ಅವರು ಕೇಶ ಮುಂಡನವನ್ನು ಮಾಡಿಸ್ಕೊಂಡಿದ್ದರಿಂದಾಗಿ ದೇವರ ಕಣ್ಣು ಚಿತ್ರದಲ್ಲಿ ಅವರು ವಿಗ್ಗನ್ನು ಧರಿಸಿ ಅಭಿನಯಿಸಿದ್ದಾರೆ. ಆ 2 ಚಿತ್ರಗಳನ್ನು ನೋಡಿದ್ರೆ ನಿಮಗೆ ಈ ವಿಚಾರ ಅರಿವಿಗೆ ಬರುತ್ತೆ. ಕೇವಲ ತಮ್ಮ 2-3ನೇ ಚಿತ್ರದಲ್ಲೇ ಅನಂತನಾಗ್ ಅವರು ತಾವೆಂಥ ಅದ್ಭುತ ಕಲಾವಿದರು ಅನ್ನೋದನ್ನು ಈ ಹಂಸಗೀತೆ ಚಿತ್ರದ ಭೈರವಿ ವೆಂಕಟಸುಬ್ಬಯ್ಯನ ಪಾತ್ರದ ಮೂಲಕ ನಮಗೆ ವಿಷದಪಡಿಸಿದ್ದಾರೆ. ಹಂಸಗೀತೆ ಕನ್ನಡದ ಒಬ್ಬ ಪ್ರಖ್ಯಾತ ಕಾದಂಬರಿಕಾರರಾದ ತಾ.ರಾ. ಸುಬ್ಬರಾಯರ ಅದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿ ತೆರೆಗೆ ಬಂದಂಥ ಒಂದು ಚಿತ್ರ. ಹಂಸಗೀತೆ, ಸ್ವಾನ್ ಸಾಂಗ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಹಂಸ ಒಂದು ವಿಶಿಷ್ಟವಾದ ಪಕ್ಷಿ. ನಮ್ಮಲ್ಲಿ ಹಂಸ ಕ್ಷೀರ ನ್ಯಾಯ ಅಂತ ಕರೀತಾರೆ. ಒಂದು ಬಟ್ಟಲಿಗೆ ಹಾಲು ಹಾಗೂ ನೀರನ್ನು ಸೇರಿಸಿ ಇಟ್ಟರೆ ಹಂಸ ಹಾಲನ್ನು ಮಾತ್ರ ಕುಡಿದು ನೀರನ್ನು ಹಾಗೆ ಬಿಡುತ್ತೆ ಅಂತ ಒಂದು ಪ್ರತೀತಿ ಇದೆ. ಆದರೆ ಇದನ್ನು ಯಾರೂ ಪರೀಕ್ಷೆ ಮಾಡಿದ ಮಾಹಿತಿ ನನ್ನ ಬಳಿಯಂತೂ ಇಲ್ಲ. ಇದೇ ರೀತಿಯಾಗಿ ಹಂಸಗೀತೆ ಅನ್ನುವ ಒಂದು ಪ್ರತೀತಿ ಕೂಡ ಇದೆ. ಅದೇನಪ್ಪ ಅಂದರೆ, ಹಂಸ ಪಕ್ಷಿ ತನ್ನ ಕೊನೆಗಾಲದಲ್ಲಿ ಬಾಯಿಯನ್ನು ತೆರೆಯದೆ ಈ ಗೊಣಗುವಿಕೆ ಅಂತಾರಲ್ಲ, ಆ ರೀತಿಯಲ್ಲಿ ಹಮ್ಮಿಂಗ್ ಅಂತೀವಲ್ಲ ನಾವು, ಆ ರೀತಿಯಲ್ಲಿ ಒಂದು ಸ್ವರವನ್ನು ಹೊರಡಿಸುತ್ತೆ. ಅದು ಎಂಥ ಮಧುರವಾಗಿರುತ್ತೆ ಕೇಳೋದಕ್ಕೆ ಅಂದರೆ ಅದನ್ನು ಬಣ್ಣಿಸೋದಕ್ಕೆ ಯಾವುದೇ ಪದಗಳಿಲ್ಲ ಅಂತ ಹೇಳ್ತಾರೆ. ಅಂಥ ಒಂದು ಅದ್ಭುತವಾದ ಒಂದು ಧ್ವನಿಯನ್ನು ಅದು ಹೊರಡಿಸುತ್ತೆ ತನ್ನ ಕೊನೆಗಾಲದಲ್ಲಿ ಅಂತ. ಅಂದರೆ ಅದಕ್ಕೆ ಕೊನೆಗಾಲ, ಆದರೆ ಕೇಳುಗರಿಗೆ ಅದೊಂದು ರೀತಿ ದೈವಿಕ ಅನುಭವ. ಅದು ಹಂಸಗೀತೆ. 18ನೇ ಶತಮಾನದಲ್ಲಿ ಚಿತ್ರದುರ್ಗದ ಪ್ರದೇಶದಲ್ಲಿ ಆಳಿದಂಥ ವೀರ ಮದಕರಿ ನಾಯಕರ ಕಾಲದಲ್ಲಿ ಭೈರವಿ ವೆಂಕಟಸುಬ್ಬಯ್ಯನವರು ಬದುಕಿದ್ರು ಅಂತ ಒಂದು ಪ್ರತೀತಿ ಇದೆ. ತಾ.ರಾ. ಸುಬ್ಬರಾಯರು ಅವರ ವಂಶದವರ ಜಾಡು ಹಿಡಿದು ಅನೇಕರನ್ನು ಭೇಟಿ ಮಾಡಿ ಅವರಿಂದ ವೆಂಕಟಸುಬ್ಬಯ್ಯನ ಒಂದಿಷ್ಟು ವಿವರಗಳನ್ನು ಪಡೆದು ಅದನ್ನು ಒಂದು ಕಾದಂಬರಿ ರೂಪದಲ್ಲಿ ಕನ್ನಡಿಗರಿಗೆ ಉಣಬಡಿಸಿದ್ದಾರೆ. ಮದಕರಿ ನಾಯಕರು ಟಿಪ್ಪು ಸುಲ್ತಾನನಿಂದ ಪರಾಜಿತರಾಗಿ ಟಿಪ್ಪು ಸುಲ್ತಾನನ ಸಾಮ್ರಾಜ್ಯ ಅಲ್ಲಿ ನೆಲೆಗೊಳ್ಳುವುದರೊಂದಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. 1956ರಲ್ಲಿ ಈ ಕಾದಂಬರಿಯನ್ನು ಆಧರಿಸಿ ಹಿಂದಿ ಬೆಳ್ಳಿತೆರೆಯಲ್ಲಿ ಬಸಂತ್ ಬಹಾರ್ ಎನ್ನುವ ಒಂದು ಚಿತ್ರ ತೆರೆಗೆ ಬಂದಿತ್ತು. ಅದನ್ನು ರಾಜಾ ನವಾತೆ ಅವರು ನಿರ್ದೇಶನ ಮಾಡಿದರು. ಅಲ್ಲಿ ಭರತ್ ಭೂಷಣ್, ನಿಮ್ಮಿ, ಓಂ ಪ್ರಕಾಶ್ ಅವರು ಅಭಿನಯಿಸಿದರು. ಆ ಚಿತ್ರಕ್ಕೆ ಸಂಗೀತವನ್ನು ಶಂಕರ್ ಜೈಕಿಶನ್ ಅವರು ನೀಡಿದರು. ಅಲ್ಲಿ ಹಜರತ್ ಜೈಪುರಿ ಹಾಗೂ ಶೈಲೇಂದ್ರ ಅವರಿಂದ ಗೀತೆಗಳನ್ನು ಬರೆಸಿ ಶಂಕರ್ ಜೈಕಿಶನ್ ಅವರು ಅದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿರ್ತಾರೆ. ನಮ್ಮ ಕನ್ನಡಿಗರಾದ ಭೀಮಸೇನ್ ಜೋಶಿ, ಮೊಹಮ್ಮದ್ ರಫಿ, ಮನ್ನಾಡೆ, ಲತಾ ಮಂಗೇಶ್ಕರ್, ಹೀಗೆ ಅನೇಕ ದಿಗ್ಗಜ ಗಾಯಕರು ಸಂಗೀತದ ಸುಧೆಯನ್ನೇ ಹರಿಸಿದಂಥ ಒಂದು ಚಿತ್ರ. ಆ ಚಿತ್ರ ಕೂಡ ಯಶಸ್ಸನ್ನು ಕಾಣುತ್ತೆ. ಅದು ಕಪ್ಪು ಬಿಳುಪಿನಲ್ಲಿ ತಯಾರಾದಂಥ ಚಿತ್ರ. ಆ ಚಿತ್ರಕ್ಕೆ ಆ ವರ್ಷದ ರಾಷ್ಟ್ರೀಯ ಪುರಸ್ಕಾರಗಳು ಘೋಷಣೆಯಾದಾಗ ರಾಷ್ಟ್ರಪತಿಗಳ ಅರ್ಹತಾ ಪತ್ರ ಕೂಡ ಲಭ್ಯವಾಗಿರುತ್ತೆ. ಇಂಥದ್ದೊಂದು ಹಿನ್ನೆಲೆ ಇರುವಂಥ ಕಥೆಯನ್ನು ಅಯ್ಯರ್ ಅವರು ಆಯ್ಕೆ ಮಾಡ್ಕೋತಾರೆ. ಜಿ.ವಿ. ಅಯ್ಯರ್ ಅವರನ್ನು ಕುರಿತ ಸಾಧಕರ ಸನ್ನಿಧಿ ಸರಣಿಯ ಸಂಚಿಕೆಯಲ್ಲಿ ನಾವು ಅವರ ಬೆಳವಣಿಗೆಯ ಬಗ್ಗೆ ಹೇಳಿದ್ದೀವಿ. ಕನ್ನಡ ಚಿತ್ರರಂಗದ ವ್ಯಾಪಾರಿ ಚಿತ್ರಗಳಿಂದ ಅವರು ಹೊಸ ಅಲೆಯ ಚಿತ್ರಗಳಿಗೆ ಹೊರಳಿಕೊಂಡಂಥ ಒಂದು ಸನ್ನಿವೇಶದಲ್ಲಿ ಈ ಚಿತ್ರ ತೆರೆಗೆ ಬಂದಿದ್ದು. ಎಸ್.ಎಲ್. ಭೈರಪ್ಪನವರ ಪ್ರಖ್ಯಾತ ಕಾದಂಬರಿ ವಂಶವೃಕ್ಷವನ್ನು ಕನ್ನಡ ಬೆಳ್ಳಿತೆರೆಗೆ ತರುವಾಗ
ಭೈರಪ್ಪನವರು ಕಾರಂತ ಅವರು ನಿರ್ದೇಶನ ಮಾಡಿದರೆ ನಾನು ಇದರ ಹಕ್ಕುಗಳನ್ನು ಕೊಡ್ತೀನಿ ಅಂತ ಹೇಳಿದ್ರಿಂದ ಅಯ್ಯರ್ ಅವರು ಅದರ ನಿರ್ದೇಶನವನ್ನು ಮಾಡೋದು ಸಾಧ್ಯವಾಗಲಿಲ್ಲ. ಆದರೆ ಅವರೇ ನಿರ್ಮಾಪಕರಾಗಿ ಆ ಚಿತ್ರದ ತಯಾರಿಕೆಯಲ್ಲಿ ತೊಡಗಿಕೊಂಡು ಹೊಸ ಅಲೆಯ ಚಿತ್ರಗಳ ವ್ಯಾಕರಣವನ್ನು ಅಭ್ಯಸಿಸಿ 2-3 ವರ್ಷಗಳ ನಂತರ 1975ರಲ್ಲಿ ಈ ಹಂಸಗೀತೆಯನ್ನು ತೆರೆಗೆ ತರುವ ಧೈರ್ಯವನ್ನು ಮಾಡ್ತಾರೆ. ತರಾಸು ಅವರು ಹೇಳಿರುವ ರೀತಿಯಲ್ಲಿ ಕಥೆಯನ್ನು ಜಿ ವಿ ಅಯ್ಯರ್ ಅವರು ತೆಗೆದುಕೊಂಡಿಲ್ಲ. ಕಥೆ ನಡೆದಿದೆ ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ತರಾಸು ಅವರು ಕಾದಂಬರಿಯಲ್ಲಿ ವಿವರಿಸಿರುವ ಎಲ್ಲ ಘಟನೆಗಳನ್ನು ಒಂದು ಚೌಕಟ್ಟಿನಲ್ಲಿ ಕೂಡಿಸಿ ಆ ಚಿತ್ರವನ್ನು ನಮಗೆ ಅದ್ಭುತವಾಗಿ ಉಣಬಡಿಸಿದ್ದಾರೆ. ಇಲ್ಲಿ ವೆಂಕಟಸುಬ್ಬಯ್ಯನ ಬಾಲ್ಯವನ್ನಾಗಲಿ ಮತ್ತೇನನ್ನಾದರೂ ಹೆಚ್ಚಾಗಿ ಹೇಳೋದಕ್ಕೆ ಹೋಗದೆ ನೇರವಾಗಿ ಆತ ಒಬ್ಬ ಸಂಗೀತವನ್ನು ಕಲಿತಿರುವಂಥ ಯುವಕ ಎನ್ನುವ ಸಂದರ್ಭದೊಂದಿಗೆ ಆ ಚಿತ್ರವನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ವೆಂಕಟಸುಬ್ಬಯ್ಯನಿಗೆ ಸಂಗೀತವನ್ನು ಕಲಿಸಿದ ಗುರು ತಿರುಮಲಯ್ಯನವರು. ಒಂದು ಸಾರಿ ಮೈಸೂರಿನಲ್ಲಿ ಒಂದು ಸಂಗೀತ ಸಭೆಯಲ್ಲಿ ತಿರುಮಲಯ್ಯನವರ ಪ್ರತಿಸ್ಪರ್ಧಿಯ ಸಂಗೀತವನ್ನು ಮುಕ್ತ ಕಂಠದಿಂದ ವೆಂಕಟಸುಬ್ಬಯ್ಯ ಹೊಗಳಿದ ಅನ್ನುವ ಕಾರಣಕ್ಕಾಗಿ ತಿರುಮಲಯ್ಯ ತಮ್ಮ ಶಿಷ್ಯನ ಮೇಲೆ ಕೋಪಗೊಳ್ತಾರೆ. ತಿರುಮಲಯ್ಯ ಒಬ್ಬ ಅಸಾಧಾರಣ ಸಂಗೀತಗಾರ, ಆದರೆ ಮಹಾ ಗರ್ವ, ಜೊತೆಗೆ ಒಂದಿಷ್ಟು ಸಣ್ಣ ಬುದ್ಧಿ. ಹಾಗಾಗಿ ತಮ್ಮ ಶಿಷ್ಯನಿಗೆ ನೀನು ಅಪ್ಪನಿಗೆ ಹುಟ್ಟಿದವನೇ ಆದರೆ ನನ್ನನ್ನು ಸಂಗೀತದಲ್ಲಿ ಸೋಲಿಸು ಅಂತ ಒಂದು ಸವಾಲನ್ನು ಹಾಕ್ತಾರೆ. ಆ ಸವಾಲನ್ನು ತೆಗೆದುಕೊಂಡು ಹಿಡಿಂಬೇಶ್ವರ ದೇವಾಲಯಕ್ಕೆ ಬಂದು ಅರ್ಚಕರಲ್ಲಿ ತನಗೆ ಇಂಥದ್ದೊಂದು ಸವಾಲು ಎದುರಾಗಿದೆ, ಈ ಸವಾಲನ್ನು ಎದುರಿಸುವ ಶಕ್ತಿಯನ್ನು ದೇವರು ಕೊಡಬೇಕು ಅಂತ ಹೇಳಿ ವೆಂಕಟಸುಬ್ಬಯ್ಯ ದೇವರಿಗೆ ನಮಸ್ಕರಿಸಿ ಹೊರಡುವ ದೃಶ್ಯದೊಂದಿಗೆ ಚಿತ್ರ ಆರಂಭ ಆಗುತ್ತೆ. ಅಲ್ಲಿ ಮದಕರಿ ನಾಯಕರು ಸಹ ಮಾರು ವೇಷದಿಂದ ದೇವಸ್ಥಾನಕ್ಕೆ ಬಂದಿರ್ತಾರೆ. ಆದರೆ ವೆಂಕಟಸುಬ್ಬಯ್ಯ ಅವರನ್ನು ಗಮನಿಸಿರೋದಿಲ್ಲ. ಅವರು ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿ ಮರುದಿನ ನಡೆಯಲಿರುವ ಆ ಒಂದು ಸ್ಪರ್ಧೆಯನ್ನು ನೋಡೋದಕ್ಕೆ ಅಲ್ಲಿಗೆ ಮಾರು ವೇಷದಲ್ಲಿ ಹೋಗ್ತಾರೆ. ಅಲ್ಲಿ ತಿರುಮಲಯ್ಯನವರು ಹಿಮಾದ್ರಿ ಸುತೆ ಪಾಹಿಮಾಂ ಕೀರ್ತನೆಯನ್ನು ತಮ್ಮದೇ ಧಾಟಿಯಲ್ಲಿ ಹಾಡ್ತಾರೆ. ಅದಾದ ಮೇಲೆ ವೆಂಕಟಸುಬ್ಬಯ್ಯ ಇದನ್ನೇ ನಾನು ತ್ರಿಶಿರದಲ್ಲಿ ಹಾಡಲೆ ಅಂತ ಕೇಳ್ತಾರೆ. ಆಗ ತಿರುಮಲಯ್ಯ ಇದನ್ನು ರಚನೆ ಮಾಡಿದವರು ಇದೇ ತಾಳದಲ್ಲಿ ಹಾಡಬೇಕು ಅಂತ ಹೇಳಿದ್ದಾರೆ, ಆದ್ದರಿಂದ ಅದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆಗ ನೆರೆದಿದ್ದಂಥ ಕಲಾಭಿಮಾನಿಗಳಲ್ಲಿ ಗುಸುಗುಸು ಆರಂಭ ಆಗುತ್ತೆ. ಕೆಲವರು ಮಾತಾಡ್ಕೋತಾರೆ, ಈ ತಿರುಮಲಯ್ಯನಿಗೆ ಭಯ, ಶಿಷ್ಯ ಏನಾದರೂ ಗೆದ್ದುಬಿಟ್ರೆ ತನ್ನ ಪದವಿಗಳನ್ನೆಲ್ಲ ಅವನಿಗೆ ಅರ್ಪಿಸ್ಬಿಟ್ಟು ಹೋಗಬೇಕಾಗತ್ತಲ್ಲ ಅಂತ ಭಯ. ಈ ಮಾತು ತಿರುಮಲಯ್ಯನ ಕಿವಿಗೂ ಬೀಳುತ್ತೆ. ಜೊತೆಗೆ ಮಾರುವೇಷದಲ್ಲಿದ್ದಂಥ ಮದಕರಿ ನಾಯಕರು ಅವನು ಹಾಡ್ತಾನೆ ಅಂದರೆ ಇವ್ರು ಯಾಕೆ ಬೇಡ ಅನ್ನೋದು, ಹಾಡಲಿ ಬಿಡಿ ಅಂತ ಹೇಳ್ತಾನೆ. ಕೊನೆಗೆ ತಿರುಮಲಯ್ಯ ಹಾಡು ಅಂತ ಅನುಮತಿಯನ್ನು ಕೊಡ್ತಾರೆ. ವೆಂಕಟಸುಬ್ಬಯ್ಯ ಅದನ್ನು ತಿಶಿರದಲ್ಲಿ ಅದ್ಭುತವಾಗಿ ಹಾಡುವ ಹೊತ್ತಿಗೆ ಗುರುವಿಗೆ ತನ್ನ ಸೋಲಿನ ಅರಿವಾಗಿ ತನಗೆ ಅರಸರಿಂದ ಬಂದಂಥ ಕಡಗ, ಉಂಗುರ ಇವೆಲ್ಲವನ್ನು ತೆಗೆದು ಆತನ ಮುಂದೆ ಇಟ್ಟು ಮೌನವಾಗಿ ಆತನಿಗೆ ಆಶೀರ್ವದಿಸಿ ಅಲ್ಲಿಂದ ನಿರ್ಗಮಿಸ್ತಾರೆ. ಮರುದಿನ ಗೋಪಾಲಸ್ವಾಮಿ ಹೊಂಡದಲ್ಲಿ ಗುರುವಿನ ಶವ ತೇಲ್ತಾ ಇರುತ್ತೆ. ಅವಮಾನದಿಂದಾಗಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ. ಇದರಿಂದ ವೆಂಕಟಸುಬ್ಬಯ್ಯ ತುಂಬ ಕುಗ್ಗಿ ಹೋಗಿರ್ತಾನೆ. ಆಗ ಅವರ ಮಾವ ಅನಂತಯ್ಯನವರು ಅವರು ಬೇರೆ ಗುರುವನ್ನು ಹುಡುಕೋ ಅಂತ ಹೇಳಿದಾಗ ಅದೇ ಊರಿನ ಅನೇಕ ಸಂಗೀತ ಗುರುಗಳ ಬಳಿಗೆ ವೆಂಕಟಸುಬ್ಬಯ್ಯ ತೆರಳಿ ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಬೇಕು ಅಂತ ಕೇಳ್ಕೊತಾನೆ. ಆಗ ಅವರಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ. ಒಬ್ಬರು ಗುರುದ್ರೋಹಿಗೆ ನಾನು ಸಂಗೀತವನ್ನು ಕಲಿಸೋದಿಲ್ಲ ಅಂತಾರೆ. ಇನ್ನೊಬ್ಬರು ಈ ಗುರುದ್ರೋಹಿಯ ಮುಖವನ್ನೇ ನಾನು ನೋಡಲ್ಲ ಅಂತ ಹೇಳಿ ಆತನನ್ನು ಹೊರಗೆ ಹಾಕ್ತಾರೆ. ಕೊನೆಗೆ ಗುರುವನ್ನು ಅರಸಿ ವೆಂಕಟಸುಬ್ಬಯ್ಯ ಮನೆ ಬಿಟ್ಟು ಆ ಚಿತ್ರದುರ್ಗದ ಬೆಟ್ಟ ಗುಡ್ಡಗಳಲ್ಲಿ ಅಲಿಯೋದಕ್ಕೆ ಆರಂಭ ಮಾಡ್ತಾನೆ. ಹೀಗೆ ಹಗಲು ರಾತ್ರಿ ಎನ್ನದೇ ಅಲಿತಾ ಇರುವಂಥ ವೆಂಕಟಸುಬ್ಬಯ್ಯನಿಗೆ ಒಂದು ಹಂತದಲ್ಲಿ ಗಾಳಿಯಲ್ಲಿ ಒಂದು ಅದ್ಭುತವಾದ ಆಲಾಪನೆ ಕೇಳಿ ಬರುತ್ತೆ. ಅದನ್ನೇ ಹಿಂಬಾಲಿಸಿ ಹೋದಾಗ ಒಬ್ಬ ಬೂವ ಅಲ್ಲಿ ತನ್ನ ಪಾಡಿಗೆ ತಾನು ಹಾಡ್ಕೋತಾ ಇರ್ತಾನೆ. ಕೆದರಿದ ಕೂದಲು, ಗಡ್ಡ ಮೀಸೆಗಳು, ಕೊಳಕಾದಂಥ ಉಡುಗೆ ತೊಡುಗೆಗಳು, ಜೊತೆಗೆ ಒಂದು ಜೋಳಿಗೆ, ಒಂದು ಕಪಾಲ, ಹೆಂಡ ಭಂಗಿಗಳನ್ನು ಸೇವನೆ ಮಾಡ್ತಾ ತನ್ನ ಪಾಡಿಗೆ ತಾನು ಹಾಡ್ಕೋತಾ ಇರ್ತಾನೆ. ಆ ಪಾತ್ರವನ್ನು ಬಿ ವಿ ಕಾರಂತ್ ಅವರು ನಿರ್ವಹಣೆ ಮಾಡಿದ್ದಾರೆ. ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಅಂತ ಬೂವನ ಬಳಿಯಲ್ಲಿ ವೆಂಕಟಸುಬ್ಬಯ್ಯ ಕೇಳಿಕೊಂಡ್ರೆ ಆತ ದುರ್ದಾನ ತೆಗೆದುಕೊಂಡವನ ಹಾಗೆ ಏನೂ ಮಾತನಾಡದೆ ಅಲ್ಲಿಂದ ಕಂಬಿ ಕೇಳ್ತಾನೆ. ಹೇಗಾದರೂ ಮಾಡಿ ಇವನಿಂದ ತಪ್ಪಿಸ್ಕೊಳ್ಬೇಕು ಅಂತ. ಕೊನೆಗೆ ಒಂದು ಹಂತದಲ್ಲಿ ನಕ್ಷತ್ರಿಕನ ಹಾಗೆ ವೆಂಕಟಸುಬ್ಬಯ್ಯ ಬೆನ್ನು ಬಿದ್ದಾಗ
ಅವನನ್ನು ಹೇಗಾದರೂ ತೊಲಗಿಸಿಕೊಳ್ಳಬೇಕು ಅಂತ ಹೇಳಿ, ನನಗೆ ತಿನ್ನೋದಕ್ಕೇನಾದರೂ ಆಹಾರ ಬೇಕು, ಒಂದಿಷ್ಟು ಹೆಂಡ ಬೇಕು, ಹೋಗಿ ತಗೊಂಬ ಅಂತ ಆಜ್ಞೆ ಮಾಡ್ತಾನೆ. ಗುರುವನ್ನು ಒಲಿಸ್ಕೊಳ್ಬೇಕು ಅಂದರೆ ಆತ ಹೇಳಿದ ಕೆಲಸವನ್ನೆಲ್ಲ ಮಾಡಬೇಕು ಅನ್ನುವಂಥ ಪರಿಕಲ್ಪನೆ ಇದ್ದಂಥ ಕಾಲ ಅದು. ಹಾಗಾಗಿ ವೆಂಕಟಸುಬ್ಬಯ್ಯ ಆತ ಹೇಳಿದ ವಸ್ತುಗಳನ್ನು ತರೋದಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಬ್ರಹ್ಮಚಾರಿ ಆದ್ದರಿಂದ ಆಹಾರವನ್ನೇನೋ ಭಿಕ್ಷೆ ಬೇಡಿ ಸಂಪಾದನೆ ಮಾಡ್ತಾನೆ. ಆದರೆ ಹೆಂಡವನ್ನು ಖರೀದಿ ಮಾಡೋದಕ್ಕೆ ತುಂಬ ಸಂಕೋಚ ಆಗುತ್ತೆ. ಕೊನೆಗೆ ತನ್ನ ಕಿವಿಯಲ್ಲಿರುವಂಥ ಓಲೆಯನ್ನು ಮಾರಿ ಹೆಂಡವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾನೆ. ಆದರೆ ಅಲ್ಲಿ ಹೆಂಡವನ್ನು ಮಾರುವವನು ಕೇವಲ 2 ದಮಡಿ ಇದಕ್ಕೆ ಯಾಕೆ ಚಿನ್ನವನ್ನು ಮಾರ್ತೀರಿ, ಅನುಕೂಲ ಆದಾಗ ತಂದುಕೊಡಿ ಅಂತ ಹೇಳಿ ಒಂದು ಬುಂಡೆ ಹೆಂಡವನ್ನು ಕೊಟ್ಟು ಕಳಿಸ್ತಾನೆ. ವೆಂಕಟಸುಬ್ಬಯ್ಯ ಅದನ್ನು ತಗೊಂಡು ಹೋಗಿ ಭೂವನಿಗೆ ಕೊಡ್ತಾನೆ. ಆತ ಗಬಗಬನೆ ತಂದ ಆಹಾರವನ್ನೆಲ್ಲ ತಿಂದು ಮಧ್ಯದಲ್ಲಿ ನೀರಿನ ಬದಲಿಗೆ ಆ ಹೆಂಡವನ್ನೇ ಕುಡಿದು ಎಲ್ಲ ಮುಗಿದ ಮೇಲೆ ತನ್ನ ವಸ್ತುಗಳನ್ನೆಲ್ಲ ಆ ಒಂದು ಜೋಳಿಗೆಗೆ ತುಂಬಿಕೊಂಡು ಎಲ್ಲಾದರೂ ಹೋಗಿ ಸಾಯಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಅಂದರೆ ಯಾವ ಕಾರಣಕ್ಕೂ ವೆಂಕಟಸುಬ್ಬಯ್ಯನಿಗೆ ಸಂಗೀತವನ್ನು ಕಲಿಸೋದಕ್ಕೆ ಆತನಿಗೆ ಇಷ್ಟ ಇರೋಲ್ಲ. ಆದರೆ ಹಠ ಬಿಡದ ವೆಂಕಟಸುಬ್ಬಯ್ಯ ಆತನನ್ನೇ ಹಿಂಬಾಲಿಸ್ತಾ ಹೋಗ್ತಾನೆ. ಒಂದು ಹಂತದಲ್ಲಿ ಬಳಲಿ ಬಿದ್ದಿರ್ತಾನೆ. ಆಗ ಬೂವ ಬಂದು ನೋಡಿ ಇನ್ನು ಬದುಕಿದ್ದಾನೆ ಅಂತ ಹೇಳಿ ಹೇಗಾದರೂ ಇವನಿಂದ ತಪ್ಪಿಸ್ಕೋಬೇಕು ಅಂತ ಎಲ್ಲೆಲ್ಲೋ ಮರೆಯಾಗಿ ಹೋಗ್ತಾನೆ. ಎಚ್ಚರವಾದ ವೆಂಕಟಸುಬ್ಬಯ್ಯ ಮತ್ತೆ ಆತನನ್ನು ಹಿಂಬಾಲಿಸಿ ಹೋಗ್ತಾನೆ. ಒಂದು ಹಂತದಲ್ಲಿ ವೆಂಕಟಸುಬ್ಬಯ್ಯ ಆತನ ಗಾಯನವನ್ನೇ ಅನುಕರಿಸುವ ಪ್ರಯತ್ನದಲ್ಲಿ ತಪ್ಪಾಗಿ ಆಲಾಪನೆಯನ್ನು ಮಾಡ್ತಾ ಇದ್ದಾಗ ಅದನ್ನು ಕೇಳಿ ಕ್ರುದ್ಧನಾದಂಥ ಬೂವ ಆತನ ಬಳಿಗೆ ಬಂದು ಕಪಾಳಕ್ಕೆ ಹೊಡೆದು ಈ ರೀತಿ ಎಲ್ಲ ಹಾಡೋದು ಅಂತ ಹೇಳಿ ತಾನು ಹಾಡಿ ತೋರಿಸ್ತಾನೆ. ಅಂದರೆ ಪರೋಕ್ಷವಾಗಿ ಆತ ಗುರುವಾಗ್ತಾನೆ. ಇದಾದ ಮೇಲೆ ವೆಂಕಟಸುಬ್ಬಯ್ಯ ಅದನ್ನೇ ಅಭ್ಯಾಸ ಮಾಡ್ತಾ ಇರ್ತಾನೆ. ಆಗ ಬೂವ ಯಾವುದಾದರೂ ಒಂದು ರಾಗವನ್ನು ಒಲಿಸಿಕೋ ಅನ್ನುವ ಒಂದು ಆದೇಶವನ್ನು ನೀಡಿ ಅಲ್ಲಿಂದ ಹೊರಡ್ತಾನೆ. ಆತನನ್ನೇ ಹಿಂಬಾಲಿಸಿದರೂ ಸಹ ಕೊನೆಗೆ ಬೂವ ಸಾಯುವುದರೊಂದಿಗೆ ವೆಂಕಟಸುಬ್ಬಯ್ಯ ಮತ್ತೊಮ್ಮೆ ಏಕಾಂಗಿಯಾಗ್ತಾನೆ. ಒಬ್ಬ ಗುರುವಂತೂ ಸಿಕ್ಕಿದ, ಸರಿಯಾದ ದಾರಿಯನ್ನು ತೋರಿಸಿದ. ಇನ್ನು ನಾನು ಸಂಗೀತಾಭ್ಯಾಸವನ್ನು ಮಾಡಬೇಕು ಅಂತ ಹೇಳಿ ವೆಂಕಟಸುಬ್ಬಯ್ಯ ಊರಿಗೆ ಮರಳಿದರೆ ಅಲ್ಲಿ ಆತನ ತಂದೆ ಸಾವಿಗೀಡಾಗಿರ್ತಾರೆ. ಮಾವನ ಒತ್ತಾಸೆಯೊಂದಿಗೆ ವೆಂಕಟಸುಬ್ಬಯ್ಯ ತನ್ನ ಸಂಗೀತಾಭ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಅದೇ ಸಮಯಕ್ಕೆ ತಂಜಾವೂರಿನ ಒಬ್ಬ ನರ್ತಕಿ ಆ ಊರಿನ ಸಂಗೀತಗಾರರಿಗೆಲ್ಲ ಸವಾಲು ಹಾಕಿ ತನ್ನನ್ನು ಸಂಗೀತ ಹಾಗೂ ನೃತ್ಯದಲ್ಲಿ ಯಾರಾದರೂ ಸೋಲಿಸಬಲ್ಲರ ಅಂತ ಹೇಳಿ ಒಂದು ಸವಾಲನ್ನು ಹಾಕ್ತಾಳೆ. ಮದಕರಿ ನಾಯಕರು ತಮ್ಮ ಆ ತೆರೆದ ರಂಗಮಂದಿರದಲ್ಲಿ ಆಕೆಯ ಒಂದು ನೃತ್ಯವನ್ನು ಏರ್ಪಡಿಸ್ತಾರೆ. ಅಲ್ಲಿ ವೆಂಕಟಸುಬ್ಬಯ್ಯನವರ ಗಾಯನಕ್ಕೆ ಚಂದ್ರಾಸಾನಿ ನೃತ್ಯವನ್ನು ಮಾಡ್ತಾಳೆ. ಈ ಚಂದ್ರಾಸಾನಿಯ ಪಾತ್ರವನ್ನು ರೇಖಾರಾವ್ ಅವರು ನಿರ್ವಹಣೆ ಮಾಡಿದ್ದಾರೆ. ಚಂದ್ರಾಸಾನಿಗೆ ಮೊದಲಿನಿಂದಲೂ ವೆಂಕಟಸುಬ್ಬಯ್ಯನ ಸಂಗೀತದಲ್ಲಿ ತುಂಬ ಆಸಕ್ತಿ. ಹಾಗಾಗಿ ಆತನನ್ನು ಪ್ರೇಮಿಸ್ತಾ ಇರ್ತಾಳೆ. ಆದರೆ ಆಕೆ ವೃತ್ತಿಯಿಂದ ಒಬ್ಬ ವೇಶ್ಯೆ. ಪರರಾಜ್ಯದ ಒಬ್ಬ ನರ್ತಕಿ ಹಾಕಿದ ಸವಾಲಿಗೆ ತನ್ನ ರಾಜ್ಯದ ವೆಂಕಟಸುಬ್ಬಯ್ಯ ಹಾಗೂ ಚಂದ್ರಾಸಾನಿಯವರು ಸರಿಯಾದ ಒಂದು ಉತ್ತರವನ್ನು ಕೊಟ್ಟಿದ್ದರಿಂದಾಗಿ ಮದಕರಿ ನಾಯಕರು ಸಂತುಷ್ಟರಾಗಿ ಆ ಪರ ಊರಿನ ನರ್ತಕಿಗೆ ಮರ್ಯಾದೆಯನ್ನು ಸಲ್ಲಿಸುವುದರ ಜೊತೆಗೆ ವೆಂಕಟಸುಬ್ಬಯ್ಯನವರಿಗೆ ಇನ್ನು ಮುಂದೆ ನೀವು ಆಸ್ಥಾನ ವಿದ್ವಾಂಸರಾಗಿ ಅಂತ ಆದೇಶವನ್ನು ಕೊಡ್ತಾರೆ. ಹಾಗೆ ಚಂದ್ರಾಸಾನಿಗೆ ಆಸ್ಥಾನ ನರ್ತಕಿಯ ಸ್ಥಾನವನ್ನು ಕೊಡ್ತಾರೆ. ರಾಜರ ಆಶ್ರಯ ಸಿಕ್ಕಿದ ಕೂಡಲೇ ವೆಂಕಟಸುಬ್ಬಯ್ಯನ ವರ್ತನೆ ಬದಲಾಗ್ತಾ ಹೋಗುತ್ತೆ. ಯಾವಾಗ ಮದಕರಿ ನಾಯಕರು ತಮ್ಮ ಸರಿ ಸಮಾನವಾಗಿ ಆತನನ್ನು ಕೂರಿಸಿಕೊಂಡು ಏಕಾಂತದಲ್ಲಿ ಸಂಗೀತವನ್ನು ಸವಿಯೋದಕ್ಕೆ ಆರಂಭ ಮಾಡ್ತಾರೋ ಆಗ ವೆಂಕಟಸುಬ್ಬಯ್ಯನಿಗೆ ನಿಧಾನವಾಗಿ ಗರ್ವ ತಲೆಗೇರ್ತಾ ಹೋಗುತ್ತೆ. ಅವತ್ತಿನ ರೀತಿ ರಿವಾಜಿನ ಪ್ರಕಾರ ಆಸ್ಥಾನ ವಿದ್ವಾಂಸರ ಒಂದು ಸ್ಥಾನ ದೊರಕಿದಾಗ ಆತನಿಗಿಂತ ಹಿರಿಯರಾಗಿದ್ದರೂ ಸಹ ಆತನಿಗೆ ವಿದ್ಯೆಯನ್ನು ಹೇಳಿಕೊಡೋದಿಲ್ಲ ಅಂತ ಹೇಳಿದಂಥ ಆ ಗುರುಗಳೂ ಸಹ ಬಂದು ಅವನ ಪಾದವನ್ನು ತೊಳಿಬೇಕಾಗತ್ತೆ. ಇದೆಲ್ಲದರಿಂದ ನಿಧಾನವಾಗಿ ವೆಂಕಟಸುಬ್ಬಯ್ಯ ಗರ್ವವನ್ನು ತಲೆಗೇರಿಸ್ಕೋತಾ ಹೋಗ್ತಾನೆ. ಒಂದು ಸಂದರ್ಭದಲ್ಲಿ ನಟರಾಜ ಉಪಾಸಕರು ಎನ್ನುವ ಒಬ್ಬ ಬೈರಾಗಿ ಆ ಊರಿಗೆ ಬರ್ತಾರೆ. ಅವರ ಎದುರಿಗೆ ಒಂದು ಸಂಗೀತ ಸೇವೆ ನಡಿಬೇಕಾಗಿರುತ್ತೆ. ಅದನ್ನು ವೆಂಕಟಸುಬ್ಬಯ್ಯನಿಂದ ಮಾಡಿಸುವ ಒಂದು ನಿರ್ಧಾರವನ್ನು ಮಾಡ್ತಾರೆ. ತನ್ನ ಎಂದಿನ ಗರ್ವದೊಂದಿಗೆ ತಾಂಬೂಲವನ್ನು ಮೆಲ್ತಾ ಆ ಒಂದು ಸಭೆಗೆ ಬರುವ ವೆಂಕಟಸುಬ್ಬಯ್ಯ ಅಲ್ಲಿ ಹಾಡುವಾಗ ಪಕ್ಕವಾದ್ಯದವರೊಂದಿಗೆ ಒಂದು ಮೇಳವನ್ನು ಸಾಧಿಸಲಾಗದೆ ಇನ್ನೂ ಆ ಒಂದು ಆವರ್ತ ಮುಗಿಯೋದಕ್ಕೆ ಮೊದಲೇ ತನ್ನ ಒಂದು ಗಾಯನವನ್ನು ಪ್ರಾರಂಭ ಮಾಡಿ ನಗೆಪಾಟಲಿಗೀಡಾಗ್ತಾನೆ. ಅಲ್ಲಿಗೆ
ರಾಜಾಶ್ರಯದೊಂದಿಗೆ ಆತನಿಗೆ ತಲೆಗೇರಿದ್ದಂಥ ಆ ಒಂದು ಮದ ನಿಧಾನವಾಗಿ ಇಳಿತಾ ಹೋಗುತ್ತೆ. ಕೊನೆಗೆ ರಾಜ ತನಗೆ ಗೌರವಪೂರ್ವಕವಾಗಿ ತೊಡಿಸಿದ್ದಂಥ ಕಡಗ ಇವೆಲ್ಲವನ್ನು ಮತ್ತೆ ರಾಜರ ಮುಂದೆ ಇಟ್ಟು ಈ ಆಶ್ರಯ ನನಗೆ ಬೇಡ ಅಂತ ಅಲ್ಲಿಂದ ಹೊರಡ್ತಾನೆ. ಹೊರಟ ಮೇಲೆ ಮತ್ತೆ ಬೆಟ್ಟ ಗುಡ್ಡಗಳಲ್ಲಿ ತನ್ನ ಪಾಡಿಗೆ ತಾನು ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇರ್ತಾನೆ. ಒಂದು ದಿನ ರಾತ್ರಿ ಚಂದ್ರಾಸಾನಿ ನೀರನ್ನು ತುಂಬಿಕೊಳ್ಳೋದಕ್ಕೆ ಅಂತ ಒಂದು ಕೆರೆಯ ಬಳಿಗೆ ಬಂದಾಗ ಅಲ್ಲಿ ಕಾಲು ಜಾರಿ ಬಿದ್ದು ಬಿಡ್ತಾಳೆ. ಅದೇ ಸ್ಥಳದಲ್ಲಿ ಸಂಗೀತಾಭ್ಯಾಸ ಮಾಡ್ತಾ ಇದ್ದಂಥ ವೆಂಕಟಸುಬ್ಬಯ್ಯ ಆಕೆಯನ್ನು ರಕ್ಷಣೆ ಮಾಡ್ತಾನೆ. ಅವರಿಬ್ಬರಿಗೂ ದೇಹ ಸಂಪರ್ಕ ಏರ್ಪಡುತ್ತೆ. ಅದಾದ ಮೇಲೆ ಆಕೆಯನ್ನು ಮರೆಯಲಾರದೆ ಅವಳ ಮನೆಗೆ ಹೋಗಿ ಬಾಗಿಲು ತಟ್ತಾನೆ. ಆಗ ಆಕೆಯ ತಾಯಿ 1000 ಹೊನ್ನು ಇದ್ದರೆ ಮಾತ್ರ ಈ ಮನೆಗೆ ಪ್ರವೇಶ ಅಂತ ಹೇಳಿದಾಗ ವೆಂಕಟಸುಬ್ಬಯ್ಯನ ಬಳಿ ಹಣ ಇರೋದಿಲ್ಲ. ಕೊನೆಗೆ 2 ರಾಗಗಳನ್ನು ಇನ್ನು ಮುಂದೆ ನಾನು ಹಾಡೋದಿಲ್ಲ ಅಂತ ಹೇಳಿ ಅಡ ಇಡ್ತಾನೆ. ಕಲ್ಯಾಣಿ ಹಾಗೂ ಭೈರವಿ ಈ 2 ರಾಗಗಳನ್ನು ಒಬ್ಬ ಶ್ರೀಮಂತನಲ್ಲಿ ಅಡವಿಟ್ಟು 1000 ಹೊನ್ನುಗಳನ್ನು ತಂದು ಚಂದ್ರಾಸಾನಿಯನ್ನು ಕೂಡ್ಕೋತಾನೆ. ಆದರೆ ಚಂದ್ರಾಸಾನಿ ವೃತ್ತಿಯಿಂದ ವೇಶ್ಯೆಯಾಗಿದ್ದರೂ ಸಹ ಒಳ್ಳೆಯ ನರ್ತಕಿ, ಜೊತೆಗೆ ವೆಂಕಟಸುಬ್ಬಯ್ಯನ ಮೇಲೆ ಅಪಾರವಾದ ಪ್ರೀತಿ ಇರುತ್ತೆ. ಆಕೆ ನೀವು ಸಂಗೀತವನ್ನು ಅಭ್ಯಾಸ ಮಾಡಬೇಕು ಅಂತ ಆತನ ಜೊತೆಗೆ ದನಿಗೂಡಿಸ್ತಾಳೆ. ಅದೇ ಸಂದರ್ಭದಲ್ಲಿ ವೆಂಕಟಸುಬ್ಬಯ್ಯನ ಮಾವ ಅನಂತಯ್ಯನವರಿಗೆ ಆತ ಭೈರವಿ ಹಾಗೂ ಕಲ್ಯಾಣಿ ರಾಗಗಳನ್ನು ಅಡವಿಟ್ಟಿರುವ ವಿಚಾರ ಗೊತ್ತಾಗುತ್ತೆ. ಅವರೇ ಹಣವನ್ನು ಹೊಂದಿಸಿ ಆ ರಾಗಗಳನ್ನು ಬಿಡಿಸ್ಕೊಂಡು ಚಂದ್ರಾಸಾನಿಯ ಮನೆಗೆ ಬರ್ತಾರೆ. ಅಲ್ಲಿ ಆಕೆಯ ಸಂಸ್ಕಾರವಂತಿಕೆಯನ್ನು ನೋಡಿ ಮನಸೋತು ಆಕೆಗೆ ಆ ಪತ್ರವನ್ನು ಕೊಟ್ಟು ಇನ್ನು ಮುಂದೆ ಈ ರಾಗಗಳನ್ನು ಹಾಡೋದಕ್ಕೆ ಹೇಳು ಅಂತ ಹೇಳಿ ಒಮ್ಮೆ ತಾಯಿಯನ್ನು ನೋಡ್ಕೊಂಡು ಹೋಗಲಿ ಮನೆಗೆ ಕಳಿಸು ಅಂತ ಹೇಳಿ ಹೊರಟೋಗ್ತಾರೆ. ಚಂದ್ರಾಸಾನಿ ಕೊನೆಗೆ ಆ ರಾಗವನ್ನು ಹಾಡಿ ಅಂತ ಹೇಳಿದಾಗ ವೆಂಕಟಸುಬ್ಬಯ್ಯ ಅಧೀರನಾಗ್ತಾನೆ. ಆಗ ಆ ಪತ್ರವನ್ನು ತೋರಿಸಿ ಇನ್ನು ಮುಂದೆ ನೀವು ಈ ರಾಗಗಳನ್ನು ಹಾಡಬಹುದು ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾಳೆ. ನೀವು ನನ್ನನ್ನು ಬಿಟ್ಟರೂ ಪರವಾಗಿಲ್ಲ, ಸಂಗೀತವನ್ನು ಬಿಡಬೇಡಿ ಅಂತ ಹೇಳಿ ತಾಯಿಯನ್ನು ನೋಡೋದಕ್ಕೆ ಕಳಿಸ್ತಾಳೆ. ಇಷ್ಟಾಗುವ ಹೊತ್ತಿಗೆ ಟಿಪ್ಪು ಸುಲ್ತಾನ್ ಚಿತ್ರದುರ್ಗದ ಮೇಲೆ ದಂಡೆತ್ತಿ ಬಂದಿರ್ತಾನೆ. ಅಲ್ಲಿ ಮದಕರಿ ನಾಯಕರ ಸೈನ್ಯಕ್ಕೂ ಟಿಪ್ಪು ಸುಲ್ತಾನನ ಸೈನ್ಯಕ್ಕೂ ನಡುವೆ ಯುದ್ಧವಾಗುತ್ತೆ. ಈ ಯುದ್ಧವಾದ ಮೇಲೆ ಮದಕರಿ ನಾಯಕರು ಸೋಲ್ತಾರೆ. ಹಾಗಾಗಿ ಟಿಪ್ಪು ಸುಲ್ತಾನ ಅಲ್ಲಿಗೆ ಅರಸನಾಗ್ತಾನೆ. ಆತನಿಗೆ ವೆಂಕಟಸುಬ್ಬಯ್ಯನವರ ಬಗ್ಗೆ ಗೊತ್ತಿರುತ್ತೆ. ಅವರ ಸಂಗೀತವನ್ನು ಕೇಳಬೇಕು ಅಂತ ಆಸೆ ಪಡ್ತಾನೆ. ಆಗ ವೆಂಕಟಸುಬ್ಬಯ್ಯ ನಾನು ದೇವಿಯ ಮುಂದೆ ಮಾತ್ರ ಹಾಡೋದು, ಅರಸರ ಮುಂದೆ ಹಾಡೋದಿಲ್ಲ, ಯಾವತ್ತೂ ಅದನ್ನು ನಾನು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆದರೆ ನನ್ನ ಆದೇಶ ಹಾಗೂ ಆಸೆ ಎರಡೂ ಒಂದೇ. ನಾಳೆಯವರೆಗೂ ನಿಮಗೆ ಸಮಯವನ್ನು ಕೊಡ್ತೀನಿ, ನೀವಾಗಿಯೇ ಬಂದು ಹಾಡಿದರೆ ಸರಿ, ಇಲ್ಲಾಂದರೆ ನಿಮ್ಮ ನಾಲಿಗೆಯನ್ನು ಸೀಳಿಸ್ತೀನಿ ಅಂತ ಒಂದು ಶಾಸನವನ್ನು ಹೇಳ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಆತನಿಗೆ ಅವರ ಸಂಗೀತವನ್ನು ಕೇಳಬೇಕು ಅಂತ ಆಸೆ ಇದ್ದಿದ್ದರಿಂದ ದೇವಾಲಯದಲ್ಲಿ ಹೋಗಿ ದೇವಿಯ ಮುಂದೆ ಅವರು ಹಾಡೋದನ್ನು ಮಾರು ವೇಷದಲ್ಲಿ ಕೂತು ಕೇಳಿಸ್ಕೊತಾನೆ. ಆದರೆ ಆ ಹಾಡು ಅಂತಿಮ ಘಟ್ಟಕ್ಕೆ ಬರುವ ಹೊತ್ತಿಗೆ ಗರ್ಭಗುಡಿಯನ್ನು ಪ್ರವೇಶಿಸಿದ ವೆಂಕಟಸುಬ್ಬಯ್ಯ ಮೌನವಾದಾಗ ಜನರಿಗೆ ಗೊತ್ತಾಗುತ್ತೆ ಅವರು ತಮ್ಮ ನಾಲಿಗೆಯನ್ನು ಕತ್ತರಿಸ್ಕೊಂಡಿದ್ದಾರೆ ಅಂತ. ಆಗ ಟಿಪ್ಪು ಸುಲ್ತಾನನಿಗೆ ತುಂಬ ವ್ಯಥೆಯಾಗುತ್ತೆ. ನಾನು ಈತನಿಗೆ ಇಂಥದ್ದೊಂದು ಆದೇಶವನ್ನು ಕೊಟ್ಟಿದ್ದರಿಂದಾಗಿಯೇ ಈತ ನಾಲಿಗೆಯನ್ನು ಕತ್ತರಿಸ್ಕೊಂಡ, ಎಂಥ ಅನಾಹುತ ಆಗೋಯಿತು, ಒಬ್ಬ ಪ್ರತಿಭಾವಂತ ನಾಡಿನ ಪಾಲಿಗೆ ದಕ್ಕದೆ ಹೋದ ಅಂತ ವ್ಯಥೆ ಪಡುವುದರೊಂದಿಗೆ ಹಂಸಗೀತೆ ಚಿತ್ರ ಮುಕ್ತಾಯವಾಗುತ್ತೆ. ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಬೇಕಾದಷ್ಟು ಚಿತ್ರಗಳ ಬಗ್ಗೆ ನಾವು ಸಂಚಿಕೆಗಳನ್ನು ಮಾಡಿದ್ದೀವಿ. ಆದರೆ ಒಂದು ಚಿತ್ರದ ಬಗ್ಗೆ ಒಂದಕ್ಕಿಂತ ಹೆಚ್ಚು ಸಂಚಿಕೆಗಳನ್ನು ಇದುವರೆಗೂ ಮಾಡಿರಲಿಲ್ಲ. ಆದರೆ ಹಂಸಗೀತೆ ಚಿತ್ರದ ಒಂದು ವೈಶಿಷ್ಟ್ಯ ಏನಪ್ಪ ಅಂದರೆ, ಒಂದು ಸಂಚಿಕೆಯಲ್ಲಿ ಈ ಚಿತ್ರಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳನ್ನು ಹೇಳೋದಕ್ಕೆ ಸಾಧ್ಯವಿಲ್ಲದೆ ಇರೋದರಿಂದ ಈಗ ಸಂಕ್ಷಿಪ್ತವಾಗಿ ನಿಮಗೆ ಈ ಚಿತ್ರದ ಒಂದು ಹಿನ್ನೆಲೆ ಹಾಗೂ ಕಥೆಯನ್ನು ಹೇಳಿದ್ದೀನಿ. ಇದನ್ನು ಚಿತ್ರೀಕರಣ ಮಾಡುವಾಗ ಏನೆಲ್ಲ ಸಂಭವಿಸ್ತು, ಮುಂದೆ ಚಿತ್ರ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರ್ತು, ಇದೆಲ್ಲದರನ್ನು ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.